ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ನಾನಿವತ್ತು ವಿಟ್ಲದಲ್ಲಿರುವ ಶ್ರೀ ಲಕ್ಷ್ಮಿ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ದೇನೆ. ಯಾಕೆಂದರೆ ನಂದು ತಾಳಿ ಚೈನ್ ಉಂಟಲ್ಲ, ಕರಿಮಣಿ ಸರ, ಅದರದ್ದು ಹವಳ ಪೂರ್ತಿ ಸವದು ಹೋಗಿದೆ. ಹಾಗೆ ಅದರ ಲಕ್ಷ್ಮಿ ಮತ್ತು ಕೊಕ್ಕೆ ಕುಳಿಕೆ ಅದೆಲ್ಲ ಸವದು ಹೋಗಿದೆ, ಸ್ವಲ್ಪ ಇರುವುದಷ್ಟೇ. ಹಾಗೆ ಅದನ್ನೆಲ್ಲ ಒಮ್ಮೆ ರಿಪೇರಿ ಮಾಡಿಸುವಂತ ಇಲ್ಲಿ ನಾನು ಬಂದಿದ್ದೇನೆ. ಹಾಗೆ ಇದು ನೋಡಿ, ಅದಕ್ಕೆ ಶೋಲ್ಡ್ರಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಹಾಗೆ ಬೇಸುಗೆ ಮಾಡ್ತಾ ಇದ್ದಾರೆ ನೋಡಿ. ಇದು ಅದರ ಕೊಕ್ಕೆ ಅದು ಸಹ ಒಂದು ಸ್ವಲ್ಪ ಸವದಿದೆ, ಅದಕ್ಕೆ ಬೇಸುಗೆ ಹಾಕು ಅಂತ ಹೇಳಿದರು ನೋಡಿ. ಇಲ್ಲಿ ಬೇಸುಗೆ ಯಾವ ರೀತಿ ಹಾಕ್ತಾರೆ ನೋಡಿ. ಚಿನ್ನದ ತುಂಡನ್ನು ತಕ್ಕೊಂಡು ಎಲ್ಲಿ ಸವದಿದೆ ಅಲ್ಲಿಗೆ ಆ ಪೀಸನ್ನು ಇಟ್ಟು ಹೀಗೆ ಗ್ಯಾಸಿಂದ ಬೆಂಕಿಯನ್ನು ಹಿಡಿತಾರೆ ನೋಡಿ. ಆನಂತರ ಇಲ್ಲಿ ಇದನ್ನೊಂದು ಕ್ಲೀನ್ ಮಾಡುವ ಕೆಮಿಕಲ್ ಅದಕ್ಕೆ ಹಾಕ್ತಾರೆ. ಅದಕ್ಕೆ ಹಾಕುವಾಗ ಹೊಸ ಹತ್ರ ಅಂತ ಆಗ್ತದೆ, ಹಳೆಯ ಕಲ್ಲರೆ ಬರ್ತದೆ ನೋಡಿ, ಹಳದಿ ಕಲ್ಲರೆ ಬರ್ತದೆ. ಈ ರೀತಿ ಮಾಡ್ತಾರೆ ನೋಡಿ. ಸಾಗರ ಅದಕ್ಕೆ ಅದು ಎಂತಕ್ಕೆ ಕಲ್ಲರ್ ಬರ್ಲಿಕ್ಕ ಕಪ್ಪಾಯ್ತಲ್ಲ, ಅದೆಲ್ಲ ಹಾಕಿದ ಕೂಡಲೇ ಬಿಳಿ ಬಂತ, ಮೊದಲಿನ ಕಲ್ಲರ್ ಅಂತ ನೋಡಿ. ಹೌದು ಹೌದು. ಈಗ ಅಂದ್ರೆ ಕೋಟಿಂಗ್ ಅದಿದೆ ಅಂತಲ್ವಾ? ಕೋಟಿಂಗ್ ಅಂತ ಇಲ್ಲ, ಅದು ಮೊದಲು ಕೋಟಿಂಗ್ ಇತ್ತಲ್ಲ, ಹೌದು, ಹಳದಿ ಕಲ್ಲರ್ ಬಂತ ನೋಡಿ. ಅದನ್ನೀಗ ಮತ್ತೊಂದು ಕೀ ಕೊಂಡೋಗ್ಬೇಕು. ಹೌದು, ಕಲ್ಲರಿಗೆ ಇದು ಸಣ್ಣ ಸಣ್ಣದಕ್ಕೆ, ದೊಡ್ಡ ದೊಡ್ಡ ಐಟಮ್ಗೆ ಇದು ಮಾಡ್ಬೇಕಾಗ್ತದೆ. ಇದು ನೀವು ಮೊದ್ಲಿಂದಲೇ ಮಾಡ್ತಾ ಇದ್ರಾ? ಇದು ಹೌದಾ? ಮುಂದೆ ಎತ್ತಲದು ಎಷ್ಟು ಸೂಕ್ಷ್ಮ ಕೆಲಸ ಬೆಂಡಾಯ್ತೇನ. ಮೊದಲಿನಾಗೆ ಒತ್ತು ತೆಗೆದು ಇನ್ನಿಗೆ ಹಾಕೋದು. ಸರಿ, ಇಲ್ಲಿ ಕರಗಿತ್ತು. ಬರೇ ಇದ್ರಲ್ಲಿ ಗ್ಯಾಸ್ ಇದ್ರಲ್ಲಿ ಕರಗಿಸುದಾ? ಓ ನೋಡಿ, ಚಿನ್ನದ ಕೆಲಸ. ಇದು ನೋಡಿ, ಎಂತ ಹವಳ ತಾಳಿ ಇದೆಲ್ಲ ಹಾಕಿ ಒಂದು ಸರಿಗಿರ್ತಲ್ಲ, ಆ ಸರಿಗೆ ತುಂಬಾ ಸೌದಿತ್ತು, ಅದನ್ನೀಗ ಕರಗಿಸ್ತಾ ಇದ್ದಾರೆ ನೋಡಿ. ಕರಗಿಸುದು ಯಾವ ರೀತಿ ಅಂತ. ಎಷ್ಟು ಹೊತ್ತು ಅದು ಗೊತ್ತಾಗ್ತದೆ? ಟೈಮ್ ಉಂಟಾ? ಟೆಂಪರೇಚರ್ ಗ್ಯಾಸ್ ಓಬೋ ಕಲ್ 1 ಗ್ರಾಮ್ ಕರಗಿತ್ತಲ್ಲ. ಈಗ ನನ್ನ ಫೋನಿಗೆ ಹಿಡಿಬೇಡಿ ಇನ್ನು, ಕ್ಯಾಮರಕ್ಕೆ ನನ್ನ ಮೊಬೈಲ್ ಹೋಗ್ಬೋದು. ಅಪ್ಲೋಡ್ ಎಲ್ಲ ಹೋಗ್ಬೋದು. ಹೌದು, ಆಗ್ಲಿ. ಅದು ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಆಯ್ತು ಕತೆ. ಇದೀಗ ನೀವು ನೋಡಿ, ಇಲ್ಲಿ ನೋಡಿ, ಕರಗಿಸಿದ ಚಿನ್ನವನ್ನು ಸರಿಗೆ ಮಾಡಿಕೊಂಡಾಯಿತು. ಈ ರೀತಿ ಸರಿಗೆ ಮಾಡಿದ್ದಾರೆ ನೋಡಿ. ಸರಿಗೆ ಮಾಡಿದ್ದಕ್ಕೆ ಈಗ ಬೆಂಕಿ ಹಿಡಿತಾ ಇದ್ದಾರೆ, ಅದನ್ನು ಹದಗೊಳಿಸ್ತಾ ಇದ್ದಾರೆ ನೋಡಿ. ಅಂತೇಳಿ ನೀರಿಗೆ ಹಾಕಿ ಅದನ್ನು ಈಗ ಒಂದು ಬೇರೆ ಬೇರೆ ಸೈಜಿನ ಎಂತ ಸರಿಗೆ ಮಾಡೋದು ಉಂಟು, ಅದರೊಳಗೆ ಹಾಕಿ ಎಳಿತಾರೆ. ತುದಿಯನ್ನು ಸ್ವಲ್ಪ
ಸಪುರ ಮಾಡಿಕೊಂಡು ನೋಡಿ ಬೇರೆ ಬೇರೆ ಸೈಜಿನ ತೂತಿರುವಂಥ ಒಂದು ಇದೊಂದು ಎಂತ ತಗಡು ಅಂತ ಹೇಳ್ಬೋದು, ಅದಕ್ಕೆ ಹಾಕಿ ಇದನ್ನು ಸ್ಟ್ರೈಟ್ ಮಾಡ್ತಾರೆ ನೋಡಿ. ಸ್ಟ್ರೈಟ್ ಮಾಡಿದ್ವಿ ಹೀಗೆ. ಈ ರೀತಿ ಮಾಡ್ತಾರೆ ನೋಡಿ. ಅದನ್ನೀಗ ಇದು ಹವಳ, ಚಿನ್ನದ ಗುಂಡು, ತಾಳೆ ಮತ್ತು ಲಕ್ಷ್ಮಿ ಇದನ್ನೆಲ್ಲ ಇದಕ್ಕೆ ಹಾಕಿ ಹೀಗೆ ಟೈಟ್ ಮಾಡ್ತಾರೆ ನೋಡಿ. ಇದು ಸೈಜ್ ನೋಡ್ತಾರೆ, ಇದು ಸರಿ ಉಂಟಾ ಆಗ್ತದೆ ಅಂತಂದು ನೋಡ್ತಾರೆ ಸರಿಗೆ. ಅವರಿಗೊಂದು ಲೆಕ್ಕ ಇರ್ತದಲ್ಲ ಎಷ್ಟು ದೊಡ್ಡ ಸರಿಗೆ ಬೇಕು ಅಂತ. ಹಾಗೆ ಇದು ಹವಳ ಹೊಸತಾಗಿ ನೋಡಿ, 2 ಹವಳ 900 ರೂಪಾಯಿ ಈ ಹವಳಕ್ಕೆ. ಈಗ ಮತ್ತೆ ಬೇರೆ ಥರದ ಹವಳ ಸಹ ಬರ್ತದೆ, ಚೈನಾದ ಹವಳ ಕೂಡ. ಅದೇನು ಸವಿದಿಲ್ಲ, ಪರ್ಮನೆಂಟ್ ಇರ್ತದೆ, ಅದೇನು ಒಳ್ಳೆಯದಲ್ಲ. ನಮ್ಮ ಇದೇನು ಉಂಟಲ್ಲ ಈ ಪರ್ಮನೆಂಟ್ ಪ್ಯೂರ್ ಹವಳ ಉಂಟಲ್ಲ ಸವಿತದೆ, ಅದು ನಮಗೆ ಪ್ಯೂರ್ ಹವಳ ಆದರೆ ಗೊತ್ತಾಗ್ತದೆ, ಬೇಗ ಸವಿತದೆ ನೋಡಿ. ಈ ರೀತಿ ಹೀಗೆ ಸೆಟ್ ಮಾಡ್ತಾ ಇದ್ದಾರೆ ನೋಡಿ. ಇವರ ಅಂಗಡಿ ನೋಡಿ ಈ ರೀತಿ ಉಂಟು, ಸ್ಕೂಲ್ ರೋಡಲ್ಲಿ ಉಂಟು, ಶ್ರೀಲಕ್ಷ್ಮಿ ಜ್ಯುವೆಲರಿ ಅಂತ ಶಾಪ್. ಇವರ ಹೆಸರು ಪ್ರದೀಪ್ ಅಂತ. ಪ್ರದೀಪ್ ಆಚಾರ್ಯ ವಿಟ್ಲದಲ್ಲಿ ಒಳ್ಳೆ ಚಿನ್ನದ ಕೆಲಸ ಎಲ್ಲ ಮಾಡಿಕೊಡ್ತಾರೆ ನೋಡಿ. ನಿಮ್ದು ಹೇಳಿ ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್ ಹೇಳಿ. ಫೋನ್ ನಂಬರ್ 9980250122. ಬೇಕಾದವರು ಚಿನ್ನವನ್ನು ಶಾಲಾ ರಸ್ತೆಯಲ್ಲಿದೆ ನಮ್ಮ ಅಂಗಡಿ. ಅಂಗಡಿ ಹೆಸರು ಶ್ರೀ ಲಕ್ಷ್ಮಿ ಜ್ಯುವೆಲರಿ ವರ್ಕ್ಸ್. ಇಲ್ಲಿ ನೋಡಿ ಮುಖಾನ ಇದನ್ನ ನೋಡಿ, ಶ್ರೀ ಲಕ್ಷ್ಮಿ ಜ್ಯುವೆಲರಿ ವರ್ಕ್ಸ್, ಶಾಲಾ ರಸ್ತೆ ವಿಟ್ಲ. ನಿಮ್ಮ ಹೆಸರು ಪ್ರದೀಪ್ ಆಚಾರ್ಯ. ಫೋನ್ ನಂಬರ್ ಹೇಳಿದ್ರಲ್ಲ, ಸರಿ ಥ್ಯಾಂಕ್ಸ್, ಸರಿ ಮಾಡಿ. ಸ್ನೇಹಿತರೆ, ಇದು ಮೊನ್ನೆ ನಮಗೆ ಮಹಿಳಾ ಮಂಡಲದಿಂದ ಜೇನು ಪೆಟ್ಟಿಗೆ ಸಿಕ್ಕಿದೆ ಅಲ್ಲ, ಹಾಗೆ ಜೇನು ಪೆಟ್ಟಿಗೆ ಕೆಳಗೆಲ್ಲ ಫುಲ್ ಆಗಿದೆ. ಹಾಗೆ ಮೇಲಿದ್ದಕ್ಕೆ ಫ್ರೇಮ್ ಇಟ್ಟು ಇಡುವ ಅಂತಿದ್ದೇನೆ, ಒಕ್ಕಲನ್ನು ಅದರಲ್ಲಿ ಕೂತ್ಕೊಳ್ಳಿ ಅಂತ. ಹಾಗೆ ಇದು ತನುಷನವರ ಮನೆ, ತನುಷನ ಅಪ್ಪ ಕೊಟ್ಟಂಥ ರೆಡಿಮೇಡ್ ಜೇನು ಏರಿ, ಅದನ್ನು ಇದಕ್ಕೆಲ್ಲ ಹೀಗೆ ಫಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಸಪೂರಾಗೆ ಕಟ್ ಮಾಡಿಕೊಳ್ಬೇಕು, ಮತ್ತು ಆ ಜೇನಿನ ಏರಿಯನ್ನು ಒಂದು ಸ್ವಲ್ಪ ಹೀಗೆ ಉಂಡೆ ಮಾಡಿಕೊಳ್ಬೇಕು ನೋಡಿ. ಅದನ್ನು ಈಗ ಈ ಕಡೆ ಮತ್ತು ಆ ಕಡೆಯಿಂದ ಇದಕ್ಕೆ ಸಪೋರ್ಟ್ ಕೊಡಬೇಕು ನೋಡಿ. ಹೀಗೆ ಕೊಟ್ಟು ಅದನ್ನಲ್ಲಿ ಫಿಕ್ಸ್ ಮಾಡಬೇಕು. ಈಗ ರೆಡಿಮೇಡ್ ಜೇನೇರಿ ಉಂಟಲ್ಲ ಅದನ್ನು ಅದಕ್ಕೆ ಫಿಕ್ಸ್ ಮಾಡಬೇಕು. ಈಗ ಒಂದು ಫೌಂಡೇಶನ್ ಅಂತ ಹೀಗೆ ಹಾಕಿ ಕೊಟ್ಟರೆ ಉಂಟಲ್ಲ ನಮಗೆ ಬೇಗ ಅಲ್ಲಿ ಕಟ್ಟಿ ಕೊಡ್ತದೆ ಅಂತೆ, ಒಕ್ಕಲಾಗ್ತದೆ ಅಂತೆ. ಹಾಗೆ ನಾನು ಅದನ್ನು ಮೊನ್ನೆ ಅವದ್ದೇ ತನುಷನ ಅಪ್ಪನವರು ಮಾಡ್ತಾಯಿದ್ರು, ಅಪ್ಪ ಮತ್ತು ಅವನು ಕೆಲಸದವರು ಸೇರಿಕೊಂಡು ಮಾಡ್ತಿದ್ರು. ಹಾಗೆ ನಾನು ಅದನ್ನು ಕಲಿತುಕೊಂಡು ಬಂದು ಇಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೇನೆ ನೋಡಿ. ಫ್ರೇಮಿಗೆಲ್ಲ ಹೀಗೆ ಸಿಕ್ಕಿಸಿದ್ರೆ ಆಯಿತು ನೋಡಿ. ಎಲ್ಲ ಫ್ರೇಮಿಗೆ ಕೂಡ ಹೀಗೆ ಫಿಕ್ಸ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ರೀತಿ. ಹಾಗೆ ನೋಡುವ, ಇನ್ನು ಅದಕ್ಕೆ ತಗೊಂಡೋಗಿ ಜೇನು ಪೆಟ್ಟಿಗೆಗೆ ಇಡುವ. ಹೀಗೆಲ್ಲ ಮಾಡಿಕೊಂಡ್ರೆ ಆಯ್ತು ನೋಡಿ. ಎಷ್ಟು 6 ಫ್ರೇಮ್ ಇರಬೇಕು ಇದರಲ್ಲಿ, 6-7 ಫ್ರೇಮ್ ಉಂಟು. ಬನ್ನಿ ಹೋಗೋ ಜೇನು ಪೆಟ್ಟಿಗೆ ಹತ್ರ. ಜೇನು ಪೆಟ್ಟಿಗೆ ಹತ್ರ ಹೋಗಿ ಕೂಡಲೇ ತೆಗಿಬಾರ್ದು, ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆ ಕಡೆ ಈ ಕಡೆ ಹೋಗಬೇಕು, ಇಲ್ಲ ಸ್ವಲ್ಪ ಹೀಗೆ ಬೊಟ್ಟು ಬೇಕು ನೋಡಿ. ಬೊಟ್ಟಿದ್ರಾಗ ಜೇನು ಕೂಡಲೇ ಅಟ್ಯಾಕ್ ಆಗೋದಿಲ್ಲ. ಸೀದಾ ಹೋಗಿ ತೆಗೆದ್ರೆ ಉಂಟಲ್ಲ ನಮ್ಮನ್ನದು ಅಟ್ಯಾಕ್ ಮಾಡ್ತಾರೆ ಶತ್ರುಗಳು ಬಂದರು ಅಂತ. ಹಾಗೆ ಕೆಳಗೆಲ್ಲ ಫುಲ್ ಆಗಿದೆ, ತುಂಬ ನೊಣಗಳು ಕೂಡ ಉಂಟು. ಹಾಗೆ ಇದನ್ನೀಗ ಮೇಲೆ ಫಿಕ್ಸ್ ಮಾಡುವ ಅಂತ. ಹಾಗೆ ನಿಮಗೆ ಜೇನು ಬೇಡದಿದ್ದರೆ ಪಾಲು ಮಾಡಿ ಅಂತ ಹೇಳಿದರು. ಹಾಗೆ ನಾನು ಪಾಲು ಮಾಡಲಿಕ್ಕಿಲ್ಲ, ಜೇನು ಬೇಕು ಅಂತ ಹೀಗೆಲ್ಲ ಮೇಲೆ ಇಟ್ಟಿದ್ದೇನೆ. ಎಲ್ಲವನ್ನು ಹೀಗೆ ಇಡಬೇಕು, ಸ್ವಲ್ಪ ಗ್ಯಾಪ್ ಇಟ್ಟುಕೊಂಡು ಇಡಬೇಕು. ಹಾಗೆ ನನಗೆ ಈ ಕಡೆಯಲ್ಲಿ ಸೊಳ್ಳೆ ಕೂಡ ಕಚ್ಚುತ್ತಾ ಉಂಟು, ಸೊಳ್ಳೆಯನ್ನು ಕೂಡ ಒಂದು ಸೈಡಿಂದ ಹೊಡೆಯೋದು. ಹಾಗೆ ಹೀಗೆಲ್ಲವನ್ನು ಇಡಬೇಕು. ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೇನೆ. ನೋಡುವ ಎಂತ ಆಗ್ತದೆ, ನೋಡುವ ಹೇಗಾಗ್ತದೆ ಅಂತ. ಹಾಗೆ ಇದರೊಳಗೆ ಫುಲ್ ಜೇನುನೊಣ ಉಂಟು. ಹಾಗೆ ಫುಲ್ ಜೇನುನೊಣ ಇದ್ದರೆ ಮೇಲೆ ಇಟ್ಟರೆ ಅದು ಮೇಲೆಗೆ ಕಟ್ಟಿ ಕೊಡ್ತದೆ ಅಂತೆ, ಜೇನಾಗ್ತದೆ ಅಂತೆ. ಜೇನು ಬೇಕು ಅಂತಿದ್ದರೆ ಮೇಲೆ ಕಟ್ಟಿ ಕೊಡಬೇಕು, ಜೇನು ಬೇಡ ಅಂತಿದ್ದರೆ ಅದನ್ನು ಪಾಲು ಮಾಡ್ಬೋದಂತೆ. ಹಾಗೆ ನಾನು ಪಾಲು ಮಾಡಲಿಕ್ಕೆ ಬಿಡಲಿಲ್ಲ, ಜೇನು ಆಗಲಿ ಅಂತ ಮೇಲೆ ಇಟ್ಟಿದ್ದೇನೆ. ಎಲ್ಲ ಇಟ್ಟ ನಂತರ ಈ ಬಾಕ್ಸನ್ನು ಇಡಬೇಕು. ಹೀಗೆ ನೀಟಾಗಿ ಒಂದೇ ಸೈಡ್ ಹೀಗೆ ಇಡಬೇಕು. ಅದರ ಮೇಲೆ ಒಂದು ರಬ್ಬರ್ ಶೀಟನ್ನು ಹೀಗೆ ಹಾಕಿ ಮುಂದೆ ಒಂದು ಕವರನ್ನು ಇಡ್ತೇನೆ. ಮತ್ತು ಮೇಲೊಂದು ಹಂಚನ್ನು ಕೂಡ ಇಟ್ಟೆ. ನೋಡ ಏನಾಗ್ತದೆ ಅಂತ, ಸ್ವಲ್ಪ ದಿವಸ ಬಿಟ್ಟು ನೋಡುವ ಏನಾಗ್ತದೆ ಅಂತ.
ಜೇನು ಪೆಟ್ಟಿಗೆ ಹತ್ರ ಬಂದಿದ್ದೇನೆ ನೋಡ. ನೋಡಿ ಉಂಟು ನೊಣಗಳು ನೋಡಿ, ತೆಗಿ ಹೋಯ್ತಾನ. ನೋಡಿ ಇದು ಇಟ್ಟು ನೋಡಿ, ಸ್ಟ್ಯಾಂಡ್ ಇಟ್ಟು ಇದಕ್ಕೆ ಫ್ರೇಮ್ ಇಟ್ಟು 1 ತಿಂಗಳೇ ಆಯಿತು, ಕೂತ್ಕೊಳ್ಳೇ ಇಲ್ಲ ನೋಡಿ, ಹಾಗೆ ಉಂಟು, ಕೂತ್ಕೊಳ್ಳೇ ಇಲ್ಲ. ಕೆಳಗೆ ಮಾತ್ರ ನೊಣಗಳುಂಟು, ಜಾಸ್ತಿ ನೊಣಗಳೇನು ಕಾಣೋದಿಲ್ಲ. ಹಾಗೆ ಮೇಲೆ ಕೂತ್ಕೊಳ್ಳಿಲ್ಲ ಹಾಗೆ ಅವತ್ತೇ ನಾನು ಹೇಳಿದೆ ಪಾಲ್ ಮಾಡುವ ಅಂತ, ಆಗ ಕೇಳಲಿಲ್ಲ. ಪಾಲ್ ಮಾಡೋದು ಬೇಡ, ಜೇನು ಬೇಕು ಅಂತಾಯಿತು. ಈಗ ನೋಡಿ ಪಾಲ್ ಮಾಡದೆ ಹೇಳದೆ ಹೋದ್ರ ಅಂತವರು ನೋಡಿ. ಜೇನು ಅವತ್ತು ಪಾಲ್ ಮಾಡ್ತಿದ್ರೆ ಸರಿ ಆಗ್ತಿತ್ತು, ಇರ್ತಿದ್ರು ನಮ್ಮಲ್ಲೇ. ಈಗ ಪಾಲ್ ಮಾಡದೆ ಸೀದೆ ಎದ್ದುಕೊಂಡು ಹೋಗಿದ್ದಾರೆ. ಮಕ್ಕಳು ಕೇಳಲಿಲ್ಲ ಆಗ ಪಾಲ್ ಮಾಡುವಾಗ, ಬೇಡ ಬೇಡ ಜೇನಾಗಲಿ ಅಂತ. ಈಗ ಜೇನು ಇಲ್ಲ, ಕುಟುಂಬವೂ ಇಲ್ಲದಾಗೆ ಆಗಿದೆ ನೋಡಿ. ಒಂದಕ್ಕೆ ಕೂತ್ಕೊಳ್ಳಿಲ್ಲ ನೋಡಿ, ಹಾಗೆ ಉಂಟು. ಕೆಳಗೆ ನೋಡಿ ಜೇನು ನೊಣ ಅಷ್ಟೊಂದಿಲ್ಲ. ಓ ರಾಣಿ ನೊಣ ನೋಡಬೇಕು. ಕೆಲವರು ಹೇಳಿದ್ರು ಅದು ಹೋಗಿದೆ ಅಂತ ಹೇಳಿದ್ರು, ಹೋಗಿರ್ಬೋದು. ಅಂದ್ರೆ ಇಲ್ಲಿ ನೊಣಗಳು ಹಾರ್ತಾ ಇತ್ತು, ಹಾಗೆ ಅವರು ಪಾಲಾದ್ರು ಅಂತ ಹೇಳಿದ್ರು. ಪಾಲಾಗಿ ಹೋಗಿ ಆಯ್ತಲ್ಲ, ಎಂಥದ್ದು ಗೊತ್ತಿಲ್ಲ. ಯಾರನ್ನಾದ್ರೂ ಕರೆಸಿ ಇನ್ನು ತೋರಿಸ್ಬೇಕು ಎಂತ ಪಾಲಾಗುವ ಸ್ಥಿತಿಯಲ್ಲಿ ಉಂಟಾ, ರಾಣಿ ಉಂಟಾ. ರಾಣಿ 2 ಉಂಟಲ್ಲ, ಪಾಲಾಗ್ತವೆ ಅಂತೆ. ಎಲ್ಲ ಒಳಗೋಯ್ತು.